ದರ ಜಾಸ್ತಿ ಆಗಿದೆ ಒಪ್ತೀನಿ, ಬಟ್ ನೀವು ಏನ್ ಹೈಲೈಟ್ ಮಾಡ್ತಾ ಇಲ್ಲ ಅಂತಂದ್ರೆ ಈ ಹಾಲಿನ ದರ ಎಷ್ಟು ಜಾಸ್ತಿ ಆಗಿದೆ, 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ 4 ರೂಪಾಯಿನೂ ಕೂಡ ಯಾರಿಗೆ ಹೋಗ್ತಾ ಇದೆ? KMF ಹೋಗ್ತಾ ಇಲ್ಲ, ರೈತರಿಗೆ ಹೋಗ್ತಾ ಇದೆ. ದಯವಿಟ್ಟು ಅದನ್ನ ಹೈಲೈಟ್ ಮಾಡಿ. ರೈತ ಇಲ್ಲಿ ಕೇಳಿ, ಹಳ್ಳಿ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಸಿಟಿಯಲ್ಲಿ ಕಮ್ಮಿ, ಹಳ್ಳಿಯಲ್ಲಿ ಜಾಸ್ತಿ. ಪಾಪ ರೈತ ಬಹಳ ಕಷ್ಟಪಟ್ಟು ಅವನ ಆದಾಯ ಯಾವ ರೀತಿ, ನೀವು ಇಲ್ಲಿ ಸಿಮೆಂಟ್ ರೇಟ್ ಜಾಸ್ತಿ ಆಗ್ತದೆ, ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ, ಡೀಸೆಲ್ ರೇಟ್ ಜಾಸ್ತಿ, ಪ್ರತಿಯೊಂದೂ ಜಾಸ್ತಿ ಆಗ್ತದೆ, ಯಾರು ಕೇಳಲ್ಲ. ಆ ಪಾಪ ರೈತ ಬಹಳ ಕಷ್ಟಪಟ್ಟು ಅವನ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ, ಅವನ್ ಎಷ್ಟು ಕಷ್ಟದಲ್ಲಿದ್ದಾನೆ. ಪಬ್ಲಿಕ್ ಶುಡ್ ಆಲ್ಸೋ ಅಪ್ರಿಶಿಯೇಟ್. ಎಲ್ಲಿಂದ ಬರ್ತಾ ಇದೆ ಹಾಲು ರೈತನಿಂದ ಬರ್ತಾ ಇದೆ. ಆ ರೈತನಿಗೆ ಸಸ್ಟೇನ್ ಆಗ್ತಾ ಇಲ್ಲ. ಇದು ಪಾಪ ಅವನು ಎಷ್ಟು ವರ್ಷದಿಂದ ಅವನು ರೈತರು ಹೇಳ್ತಾ ಇದ್ದಾರೆ. ಆಮೇಲೆ ನೀವು ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹೋಲಿಸಿ, ಗುಜರಾತಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಏನಿದೆ, ರಾಜಸ್ಥಾನದಲ್ಲಿ ಏನಿದೆ, ಎಲ್ಲರಿಗಿಂತ ಕಡಿಮೆ ಕರ್ನಾಟಕದಲ್ಲಿದೆ. ಮತ್ತು ಕರ್ನಾಟಕ ಸರ್ಕಾರ ಇದು ಒಂದು ಬಹಳ ಕಾನ್ಶಿಯಸ್ ಡಿಸಿಷನ್ ತಗೊಂಡಿದೆ. ಇದು KMF ದುಡ್ಡು ಹೋಗಲ್ಲ, ಯಾವುದು ಸೊಸೈಟಿಗೆ ದುಡ್ಡು ಹೋಗಲ್ಲ. ಇದು 4 ರೂಪಾಯಿ ಜಾಸ್ತಿ ಆಗಿದೆ, ಸಂಪೂರ್ಣವಾಗಿ ರೈತರಿಗೆ ಹೋಗ್ಬೇಕು ಅಂತ ಇದೆ. ಯಾಕಂದ್ರೆ ನಮ್ಮ ಹಾಲಿನ ಉತ್ಪಾದನೆ, ಒಂದ್ ವೇಳೆ ಹಾಲಿನ ಇನ್ಸೆಂಟಿವ್ ಉತ್ಪಾದನೆಗೆ ರೈತರಿಗೆ ಬರೀ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ, ಮತ್ತೆ ಅದ್ರ ಬೇರೆ ಬೇರೆ ಪರಿಣಾಮಗಳಾಗುತ್ತೆ. ಸೊ ಇಟ್ ಇಸ್ ಓನ್ಲಿ ಬ್ಯಾಲೆನ್ಸಿಂಗ್ ಔಟ್. ನೀವು 4 ರೂಪಾಯಿ ಜಾಸ್ತಿ ಕೊಟ್ರೆ, ಇದು ನಗರ ಪ್ರದೇಶದಲ್ಲಿ ಅಥವಾ ಯಾರು ಗ್ರಾಹಕರಿಗೆ 4 ರೂಪಾಯಿ ಜಾಸ್ತಿ ಕೊಟ್ರೆ ನಾವು ರೈತರಿಗೆ ಕೊಡ್ತಾ ಇದೀವಿ ಅಂತ ಭಾವನೆಯಿಂದ ಕೊಡ್ತಾ ಇದ್ದಾರೆ, ಕೊಡ್ಬೇಕೇ ವಿನಾ ಇದು ದುಬಾರಿ ಆಯ್ತು ಅಂತಲ್ಲ. ಯಾರೋ ಕಷ್ಟದಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ, ಅವನಿಗೂ ಕೂಡ ಲೈವ್ಲಿಹುಡ್ ಸಸ್ಟೇನ್ ಆಗ್ಬೇಕು ಅಂತ ಕೊಡ್ತಾ ಇದೀವಿ ಅಂತ ಭಾವನೆಯಿಂದ ಇರ್ಲಿ ಅಂತ ನನ್ನ ಭಾವನೆ. ನೋಡಿ, ನಮ್ಮ ಸರ್ಕಾರ ನಾವು 100% ರೈತರಿಗೆ ಕಾಪಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ನೀವು ನೋಡಿ, ನಾವು ರೈತರಿಗೆ ಪರಿಹಾರ ಕೊಡಿಸಿದ್ದೀವಿ. ಈ ಸರಿ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟಾಗಿದೆ ನಿಮಗೆ ಗೊತ್ತಿದೆಯಲ್ಲ, 600 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ. ಕಟ್ಟಿದ್ದಾರೆ ನೋಡಿ, ಕಟ್ಟಿದ್ದಾರೆ ಅಂತಂದ್ರೆ ಹೌದು ಕಟ್ಟಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಸರಿನೂ ಕಟ್ಟಿದ್ರು, ಏನಾಯ್ತು ಬಂತ? ನಾನೇ ಅಪೋಸಿಷನ್ ಇದ್ದಲ್ಲಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಬಿಕಾಸ್ ದೇರ್ ವಾಸ್ ಎನ್ ಎಕ್ಸೆಸ್ ಅರ್ಲಿಯರ್. ದಿಸ್ ಟೈಮ್ ವಿ ಹ್ಯಾವ್ ಬೀನ್ ವೆರಿ ಸ್ಟ್ರಿಕ್ಟ್. ಏನಂದ್ರೆ ನಿಮ್ಮ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟು ನಾನೇ KDPಯಲ್ಲಿ ನಾನು ಪ್ರಿಯಾಂಕು ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಂದ್ರೆ ಯಾವುದೇ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಜವಾಗಿರ್ತಕ್ಕಂಥದ್ದು ಬರಬೇಕು, ಯಾವುದೇ ರೀತಿ ಯಾರ ಜೊತೆ ಶಾಮೀಲ್ ಆಗ್ಬಾರ್ದು ಅನ್ನೋದಕ್ಕೆ ಇದು ನತೀಜ. ಇದ್ರದ್ದು ಹಿಂದೆನೂ ಆಗಿತ್ತು, ಹಿಂದೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗಿತ್ತು. ಪರಿಹಾರ ಸಿಗ್ತಾ ಜನರಿಗೆ, ರೈತರಿಗೆ? ನೀವು ಅರ್ಥ ಮಾಡ್ಕೊಳ್ಳಿ. ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್. ಅದ್ರ ಹಿಂದೆ ಯಾರ್ದು ಒಬ್ಬರು ಶ್ರಮ, ಒಬ್ರು ಕಳಕಳಿ, ಒಬ್ರು ಏನೋ ಬದ್ಧತೆ ಇದ್ರೇನೆ ಕೆಲಸ ಆಗೋದು, ತಾನೇ ಆಗೋದಿಲ್ಲ ಯಾವುದು.